ದೇಶಾದ್ಯಂತ ಸಂಚಲನ ಮೂಡಿಸಿದಂತ ಈ ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ತಂಡ ಕೋರ್ಟ್ಗೆ ಬರೋಬ್ಬರಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ. ಈ ಕುರಿತಂತ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಆಳಂದ ಮತಕಳವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮತಕಳವು ಪ್ರಕರಣದಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢ. ದೇಶಾದ್ಯಂತ ಸಂಚಲನ ಮೂಡಿಸಿದ್ದ ವೋಟ್ ಚೋರಿ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡವು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆ. 7 ಜನರ ವಿರುದ್ಧ 22,000 ಪುಟಗಳ ಚಾರ್ಜ್ ಶೀಟ್. ಒಟ್ಟು 5,994 ಮತಗಳನ್ನು ಅಳಿಸಿ ಹಾಕಲು ಕಾಲ್ ಸೆಂಟರ್ ಬಳಕೆ ಮಾಡಲಾಗಿದ್ದು, ಮತಕಳವಿಗೆ ಮಾಜಿ ಶಾಸಕರು ಹಣ ಕೂಡ ಪಾವತಿ ಮಾಡಿದ್ದಾರೆಂದು ಬೆಂಗಳೂರಿನ ಎಸಿಎಂಎಂ ಕೋರ್ಟ್ಗೆ ಒಟ್ಟು 23,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಎಸ್ಐಟಿ ಸಲ್ಲಿಸಿದೆ. ಇದರಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದ್ದು, ಪುತ್ರ ಹರ್ಷಾನಂದ್ ಸೇರಿ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ನಮ್ಮ ಪಾತ್ರ ದೃಢ ಆಗಿರೋದು ನ್ಯಾಯಾಲಯದಲ್ಲಿ ಸಾಬೀತು ಮಾಡಲು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಹರ್ಷಾನಂದ ಗುತ್ತೇದಾರ್, ನಮ್ಮ ಪಾತ್ರ ದೃಢ ಆಗಿರೋದು ನ್ಯಾಯಾಲಯದಲ್ಲಿ ಸಾಬೀತು ಮಾಡಲು. ಬಿಆರ್ ಪಾಟೀಲ್ ರಾಹುಲ್ ಗಾಂಧಿಗೆ ಹತ್ರ ಆಗಿ ಸಚಿವರಾಗಲು ಇದನ್ನ ಬಳಸಿಕೊಂಡಿದ್ದಾರೆ. ಇದು ಬಿಜೆಪಿಯ ವಿರುದ್ಧ ವೋಟ್ ಚೋರಿ ನೆರೆಟಿವ್ ಸೆಟ್ ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಿದ್ದಾರೆ. ಇಲ್ಲಿ ಸರ್ಕಾರ ತಮ್ಮದೇ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸಿಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು, ನಮ್ಮ ತಂದೆಯವರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜ್ ಅನ್ನು ಹಾಳು ಮಾಡಬೇಕು. ಮತ್ತು ಅವ್ರದೇ ನೆರೇಟಿವ್ ಇದೆ ಇಡೀ ದೇಶದಲ್ಲಿ. ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದೀವಿ ಅಂತಂದ್ರೆ ಇದು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಯಾಕೆ ಹೋದ್ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರ ಅಂತಂದು ಒಂದು ನೆರೇಟಿವ್ ಓಡಿಸಿದ್ರು. ಈ ಸರ್ತಿ ವೋಟ್ ಚೋರಿ ಅಂತ ಅನ್ನೋದು ಒಂದು ನೆರೇಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು. ನಮಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ, ಇದರಲ್ಲಿ ನಾವು ನಿರ್ದೋಷವಾಗಿ ನಾವು ಹೊರಗೆ ಬರ್ತೀವಿ ಅಂತ ನಮಗೆ ವಿಶ್ವಾಸ. ಒಟ್ನಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿರೋದು ದೆಹಲಿ ಪ್ರತಿಭಟನೆಗೂ ಮುನ್ನ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಿದಂತಾಗಿದೆ. ನಿಜಕ್ಕೂ ಮತಗಳವು ಆಗಿದೆಯೋ ಇಲ್ಲವೋ ಎನ್ನುವುದು ನ್ಯಾಯಾಲಯದ ತೀರ್ಪಿನಿಂದ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶಾದ್ಯಂತ ಸಂಚಲನ ಮೂಡಿಸಿದಂತ ಈ ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ತಂಡ ಕೋರ್ಟ್ಗೆ ಬರೋಬ್ಬರಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ. ಈ ಕುರಿತಂತ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಆಳಂದ ಮತಕಳವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮತಕಳವು ಪ್ರಕರಣದಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢ. ದೇಶಾದ್ಯಂತ ಸಂಚಲನ ಮೂಡಿಸಿದ್ದ ವೋಟ್ ಚೋರಿ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡವು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆ. 7 ಜನರ ವಿರುದ್ಧ 22,000 ಪುಟಗಳ ಚಾರ್ಜ್ ಶೀಟ್. ಒಟ್ಟು 5,994 ಮತಗಳನ್ನು ಅಳಿಸಿ ಹಾಕಲು ಕಾಲ್ ಸೆಂಟರ್ ಬಳಕೆ ಮಾಡಲಾಗಿದ್ದು, ಮತಕಳವಿಗೆ ಮಾಜಿ ಶಾಸಕರು ಹಣ ಕೂಡ ಪಾವತಿ ಮಾಡಿದ್ದಾರೆಂದು ಬೆಂಗಳೂರಿನ ಎಸಿಎಂಎಂ ಕೋರ್ಟ್ಗೆ ಒಟ್ಟು 23,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಎಸ್ಐಟಿ ಸಲ್ಲಿಸಿದೆ. ಇದರಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದ್ದು, ಪುತ್ರ ಹರ್ಷಾನಂದ್ ಸೇರಿ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ನಮ್ಮ ಪಾತ್ರ ದೃಢ ಆಗಿರೋದು ನ್ಯಾಯಾಲಯದಲ್ಲಿ ಸಾಬೀತು ಮಾಡಲು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಹರ್ಷಾನಂದ ಗುತ್ತೇದಾರ್, ನಮ್ಮ ಪಾತ್ರ ದೃಢ ಆಗಿರೋದು ನ್ಯಾಯಾಲಯದಲ್ಲಿ ಸಾಬೀತು ಮಾಡಲು. ಬಿಆರ್ ಪಾಟೀಲ್ ರಾಹುಲ್ ಗಾಂಧಿಗೆ ಹತ್ರ ಆಗಿ ಸಚಿವರಾಗಲು ಇದನ್ನ ಬಳಸಿಕೊಂಡಿದ್ದಾರೆ. ಇದು ಬಿಜೆಪಿಯ ವಿರುದ್ಧ ವೋಟ್ ಚೋರಿ ನೆರೆಟಿವ್ ಸೆಟ್ ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಿದ್ದಾರೆ. ಇಲ್ಲಿ ಸರ್ಕಾರ ತಮ್ಮದೇ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸಿಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು, ನಮ್ಮ ತಂದೆಯವರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜ್ ಅನ್ನು ಹಾಳು ಮಾಡಬೇಕು. ಮತ್ತು ಅವ್ರದೇ ನೆರೇಟಿವ್ ಇದೆ ಇಡೀ ದೇಶದಲ್ಲಿ. ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದೀವಿ ಅಂತಂದ್ರೆ ಇದು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು.
ಯಾಕೆ ಹೋದ್ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರ ಅಂತ ಒಂದು ನೆರೇಟಿವ್ ಓಡಿಸಿದ್ರು. ಈ ಸರ್ತಿ ವೋಟ್ ಚೋರಿ ಅಂತ ಒಂದು ನೆರೇಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು. ನಮಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ, ಇದರಲ್ಲಿ ನಾವು ನಿರ್ದೋಷವಾಗಿ ನಾವು ಹೊರಗೆ ಬರ್ತೀವಿ ಅಂತ ನಮಗೆ ವಿಶ್ವಾಸ. ಒಟ್ನಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿರುವುದು ದೆಹಲಿ ಪ್ರತಿಭಟನೆಗೂ ಮುನ್ನ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಿದಂತಾಗಿದೆ. ನಿಜಕ್ಕೂ ಮತಗಳವು ಆಗಿದೆಯೋ ಇಲ್ಲವೋ ಎನ್ನುವುದು ನ್ಯಾಯಾಲಯದ ತೀರ್ಪಿನಿಂದ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶಾದ್ಯಂತ ಸಂಚಲನ ಮೂಡಿಸಿದಂತ ಈ ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ತಂಡ ಕೋರ್ಟ್ಗೆ ಬರೋಬ್ಬರಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ. ಈ ಕುರಿತಂತ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಆಳಂದ ಮತಕಳವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮತಕಳವು ಪ್ರಕರಣದಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢ. ದೇಶಾದ್ಯಂತ ಸಂಚಲನ ಮೂಡಿಸಿದ್ದ ವೋಟ್ ಚೋರಿ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡವು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆ. 7 ಜನರ ವಿರುದ್ಧ 22,000 ಪುಟಗಳ ಚಾರ್ಜ್ ಶೀಟ್. ಒಟ್ಟು 5,994 ಮತಗಳನ್ನು ಅಳಿಸಿ ಹಾಕಲು ಕಾಲ್ ಸೆಂಟರ್ ಬಳಕೆ ಮಾಡಲಾಗಿದ್ದು, ಮತಕಳವಿಗೆ ಮಾಜಿ ಶಾಸಕರು ಹಣ ಕೂಡ ಪಾವತಿ ಮಾಡಿದ್ದಾರೆಂದು ಬೆಂಗಳೂರಿನ ಎಸಿಎಂಎಂ ಕೋರ್ಟ್ಗೆ ಒಟ್ಟು 23,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಎಸ್ಐಟಿ ಸಲ್ಲಿಸಿದೆ. ಇದರಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದ್ದು, ಪುತ್ರ ಹರ್ಷಾನಂದ್ ಸೇರಿ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ನಮ್ಮ ಪಾತ್ರ ದೃಢ ಆಗಿರೋದು ನ್ಯಾಯಾಲಯದಲ್ಲಿ ಸಾಬೀತು ಮಾಡಲು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಹರ್ಷಾನಂದ ಗುತ್ತೇದಾರ್, ನಮ್ಮ ಪಾತ್ರ ದೃಢ ಆಗಿರೋದು ನ್ಯಾಯಾಲಯದಲ್ಲಿ ಸಾಬೀತು ಮಾಡಲು. ಬಿಆರ್ ಪಾಟೀಲ್ ರಾಹುಲ್ ಗಾಂಧಿಗೆ ಹತ್ರ ಆಗಿ ಸಚಿವರಾಗಲು ಇದನ್ನ ಬಳಸಿಕೊಂಡಿದ್ದಾರೆ. ಇದು ಬಿಜೆಪಿಯ ವಿರುದ್ಧ ವೋಟ್ ಚೋರಿ ನೆರೆಟಿವ್ ಸೆಟ್ ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಿದ್ದಾರೆ. ಇಲ್ಲಿ ಸರ್ಕಾರ ತಮ್ಮದೇ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸಿಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು, ನಮ್ಮ ತಂದೆಯವರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜ್ ಅನ್ನು ಹಾಳು ಮಾಡಬೇಕು. ಮತ್ತು ಅವ್ರದ್ದೇನು ನೆರೇಟಿವ್ ಇದೆ ಇಡೀ ದೇಶದಲ್ಲಿ, ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದೀವಿ ಅಂತಂದ್ರೆ ಇದು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಯಾಕೆ ಹೋದ್ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರ ಅಂತ ಒಂದು ನೆರೇಟಿವ್ ಓಡಿಸಿದ್ರು. ಈ ಸರ್ತಿ ವೋಟ್ ಚೋರಿ ಅಂತ ಅನ್ನೋದು ಒಂದು ನೆರೇಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು. ನಮಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ, ಇದರಲ್ಲಿ ನಾವು ನಿರ್ದೋಷವಾಗಿ ನಾವು ಹೊರಗೆ ಬರ್ತೀವಿ ಅಂತ ನಮಗೆ ವಿಶ್ವಾಸ. ಒಟ್ನಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿರುವುದು ದೆಹಲಿ ಪ್ರತಿಭಟನೆಗೂ ಮುನ್ನ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಿದಂತಾಗಿದೆ. ನಿಜಕ್ಕೂ ಮತಗಳವು ಆಗಿದೆಯೋ ಇಲ್ಲವೋ ಎನ್ನುವುದು ನ್ಯಾಯಾಲಯದ ತೀರ್ಪಿನಿಂದ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.